ಸ್ವೀಟ್ ಲೆಮನ್ ಗಿಡ ಆಲ್ರೆಡಿ ಕಾಯಿ ಬಿಟ್ಟಿರೋದು ನಿಮ್ಗೆ ಈ ರೀತಿ ಇರುತ್ತಲ್ಲ, ಸೊ ಇದು ನಿಮಗೆ ವರ್ಷ ಫುಲ್ಲು ಕಾಯಿ ಬರುತ್ತೆ. ಇದಕ್ಕೆ ಸದ್ಯಕ್ಕೆ ಹುಳಿಯಾಗೇ ಇರುತ್ತೆ ನೋಡಿ. ನೀವು ನಾರ್ಮಲ್ ನಿಂಬೆಹಣ್ಣಿಗೂ ಇದಕ್ಕೆ ಡಿಫ್ರೆನ್ಸ್ ಹೇಳ್ಬಿಡ್ತೀನಿ ನೋಡಿ. ಕಮ್ಕಟ್ ಅಂತಾರೆ ಇಂಗ್ಲೀಷಲ್ಲಿ. ಇದು ಸ್ವಲ್ಪ ಉದ್ದಕ್ಕಿರುತ್ತೆ. ಇದರ ವಿಶೇಷತೆ ಏನಪ್ಪ ಅಂದರೆ ಈ ರೀತಿ ಕಿತ್ಕೊಂಡು ನೀವು ಡೈರೆಕ್ಟಾಗಿ ನೋಡಿ ಈ ರೀತಿ ತಿಂದು ಬಿಡ್ಬೋದು. ಬಟ್ ಇವಾಗ ಸದ್ಯಕ್ಕೆ ಹುಳಿಯಾಗೇ ಇರುತ್ತೆ. ಏನಕ್ಕಂದರೆ ಇದು ಹಣ್ಣಾದ್ಮೇಲೆ ಸ್ವೀಟ್ ಆಗುತ್ತೆ. ಮತ್ತು ಇದರ ಸ್ಪೆಷಾಲಿಟಿ ಏನಪ್ಪ ಅಂದರೆ ಸಿಪ್ಪೆ ಸಮೇತ ತಿನ್ಬೋದು. ಸೊ ಈ ಗಿಡ ನಿಮಗೆ ಒಂದು 1500ರಿಂದ 2000 ಇರುತ್ತೆ, ಆಲ್ರೆಡಿ ಕಾಯಿ ಬಿಟ್ಟಿರೋದು. ಸೊ ನಿಮಗೆ ಕಾಯಿ ಬಿಡಬಾರ್ದು, ಇನ್ನೊಂದು 2 ವರ್ಷ 3 ವರ್ಷ ಆದರೂ ವೆಯ್ಟ್ ಮಾಡ್ತೀವಿ ಅಂದರೆ ನಿಮ್ಗೊಂದು 300 ರೂಪಾಯಿಗೆಲ್ಲ ಗಿಡ ಸಿಗುತ್ತೆ. ಅಂದರೆ 150-200 ರೂಪಾಯಿಗೆಲ್ಲ ಸಿಗುತ್ತೆ. ಅದು ಸರಿ ಇರಲ್ಲ ಗಿಡ. ಸೊ ಚೆನ್ನಾಗಿ ಫ್ರೆಶ್ ಆಗಿರುವಂಥ ಗಿಡ ಆಲ್ಮೋಸ್ಟ್ ನಿಮ್ಗೊಂದು 300 ರೂಪಾಯಿ ಆಗುತ್ತೆ. ಸೊ ಈ ಗಿಡನ ನಾವೇನು ಪ್ಲ್ಯಾನ್ ಮಾಡ್ತಿದ್ದೀವಿ ಅಂದರೆ ಇದನ್ನು ಪಾಟ್ ಹಾಕಿ 1 ವರ್ಷದವರೆಗೂ ಕೂಡ ಏನು ಫರ್ಟಿಲೈಸರ್ಸ್ ಬೇಕೋ ಆ ಫರ್ಟಿಲೈಸರ್ಸ್ ಜೊತೆ ಮಿಕ್ಸ್ ಮಾಡಿ ಒಂದು 24 ಇಂಚು ಪಾಟ್ ಅಂತ ಬರುತ್ತೆ. ಸೊ ಇದು ಆರಾಮಾಗಿ ಕಾಯಿ ಬಿಡುತ್ತೆ. ಇದಕ್ಕೆ ಆ್ಯಕ್ಚುಲಿ ನ್ಯೂಟ್ರಿಷನ್ಸು ಸರಿಯಾಗಿ ಹಾಕಿಲ್ಲ. ನ್ಯೂಟ್ರಿಷನ್ಸ್ ಏನಾದರೂ ನೀವು ಕರೆಕ್ಟಾಗಿ ಹಾಕಿದ್ರೆ ಅಂದರೆ ಇವಾಗೇನು ವಿಡಿಯೋ ನೋಡ್ತಿದ್ರು